ನಿಧಿ, ಇವತ್ತು ಹೆಂಗಿದ್ರು ರಜಾ ಇದೆ, ಎಲ್ಲಾದ್ರೂ ಆಚೆ ಹೋಗೋಣ? ಬೇಡ ಭೂಮಿ, ನನಗಂತೂ ಹೊರಗಡೆ ಬರಕ್ಕೆ ಇಂಟ್ರೆಸ್ಟೇ ಇಲ್ಲ. ಯಾಕೋ ಮನೇಲೇ ಇರ್ಬೇಕಂತ ಅನ್ನಿಸ್ತಿದೆ. ಏನೇ ನೀನು ಬರೀ ಕೆಲಸ ಕೆಲಸ ಅಂತ ಮಾಡ್ತಿರ್ತೀವಿ. ಇವತ್ತು ರಜೆ ದಿನನಾದ್ರೂ ಹೊರಗಡೆ ಹೋಗ್ಬೋದಲ್ವಾ? ಅಯ್ಯೋ ಆಗಲ್ಲ ಕಣೆ, ನೀನ್ ಬೇಕಾದ್ರೆ ಹೋಗ್ಬಾ, ನಾನು ಎಲ್ಲಿಗೂ ಬರಲ್ಲ. ಏನ್ ಹೆಂಗಂದ್ರೆ ಇನ್ಯಾರು ಕರ್ಕೊಂಡು ಹೋಗ್ಲಿ? ಹಾ, ನನ್ನ ಫ್ರೆಂಡ್ ಕೂಡ ಬರ್ತಿದ್ದಾನಲ್ಲ, ಹೋಗು ಮತ್ತೆ. ನಾನೇನಿಕೆ ನೀನಿಲ್ದೆ ಎಲ್ಲಿ ಹೋಗ್ಲಿ ಬೇಬಿ? ನೀನೇ ತಾನೇ ಎಲ್ಲಾರ್ಗಿಂತ ಬೆಸ್ಟ್ ಬೆಸ್ಟ್ ಬೆಸ್ಟೆಸ್ಟ್ ಫ್ರೆಂಡು. ಇದಕ್ಕೇನು ಕಮ್ಮಿ ಇಲ್ಲ. ನಂಗೆ ಯಾಕೋ ಆಗ್ತಿಲ್ಲ, ನೀನು ಹೋಗ್ಬಾ. ಸರಿ, ಎಲ್ಲೂ ಓಡಾಡೋದು ಬೇಡ, ಒಂದು ಮೂವಿಗಾದ್ರೂ ಹೋಗ್ಬರೋಣ ಬಾರೆ. ಮೂವಿಗಾ? ಹಾಂ, ಗಣೇಶ್ ಮೂವಿ. ನಂಗೆ ಆ ಮೂವಿ ನೋಡ್ಬೇಕಂತ ತುಂಬ ಆಸೆ ಆಗ್ತಿದೆ. ಬಾ ಹೋಗ್ಬರೋಣ. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿವೆ, ಪ್ರತಿಯೊಂದು ಸಾಂಗ್ಸು ಸಕ್ಕದಾಗಿದೆ. ಎಲ್ಲ ಸಾಂಗ್ಸ್ ನೋಡೋಕ್ಕಾದ್ರೂ ನಾನು ಆ ಮೂವಿಗೆ ಹೋಗ್ಬೇಕು. ಕೃಷ್ಣಂ ಪ್ರಣಯ ಸಖಿ ಚೆನ್ನಾಗಿರುತ್ತೆ. ಬಾರೆ, ಸುತ್ತಾಡೋದು ಎಲ್ಲೂ ಇಲ್ಲ ತಾನೇ, ಮೂವಿಗೆ ಹೋಗಿ ಬಂದ್ಬಿಡೋಣ. ಆಮೇಲೆ ಬೇಕಾದ್ರೆ ನಾನು ಸುತ್ತಕ್ಕೆ ಹೋಗ್ತೀನಿ, ಮನೆಯಲ್ಲೇ ಬಿದ್ಕೊಳ್ಳುವಂತೆ. ಸರಿ, ಮೂವಿಗೆ ತಾನೇ ಬರ್ತೀನಿ ಬಿಡು, ಹೋಗೋಣ. ಹಾಂ ಸರಿ. ನಿಧಿ, ರಾಣಿಗೆ ಕಾಲ್ ಮಾಡ್ಲಾ? ರಾಣಿಗಾ? ಯಾಕೆ? ಇದೇನೇ ಹಿಂಗಂತ್ಯಾ? ಅವಳು ನಮ್ಮ ಫ್ರೆಂಡ್ ತಾನೇ, ಫ್ರೆಂಡ್ಸು ಅಂತ ಅಂದ್ಬಿಟ್ಟು ಇವಾಗ ಮೂವಿಗೆ ಹೋಗ್ತಿದ್ದೀವಿ, ಕರೀನಿಲ್ಲ ಅಂದರೆ ತಪ್ಪಾಗಲ್ವಾ? ಯಾವ ತಪ್ಪು ಒಪ್ಪು ಏನೂ ಆಗಲ್ಲ. ಅವಳು ಇವಾಗ ನಮ್ಮ ಥರ ಓಡಾಡೋಕ್ಕಾಗತ್ತಾ? ಮದುವೆ ಆಗಿರೋ ಹುಡುಗಿ ನಮ್ಮ ಥರ ಎಲ್ಲೆಲ್ಲೋ ಬರೋಕ್ಕಾಗತ್ತಾ ಅವಳು? ಸುಮ್ಮನೆ ಇರು, ನಿಂಗೆ ಗೊತ್ತಾಗಲ್ಲ. ಏನು ಗೊತ್ತಾಗಲ್ಲ? ಕೇಳಿದ್ರೆ ತಪ್ಪೇನು? ಬರ್ತೀನಿ ಅಂದರೆ ಬರ್ತೀನಿ ಅಂತಾಳೆ, ಇಲ್ಲಾಂದ್ರೆ ಇಲ್ಲ ಅಂತಾಳೆ. ಫ್ರೆಂಡಾಗಿ ನಾವು ಕರೆಯೋದು ಕರ್ತವ್ಯ ಅಲ್ವೇನೆ? ಅದು ಸರಿನೇ, ಆದರೆ ಯಾಕೆ ಬೇಕು? ಅವ್ರ ಹಸ್ಬೆಂಡ್ ಹೆಂಗೋ ಏನೋ, ಸುಮ್ಮನೆ ಅವ್ರಿಗೆ ತೊಂದರೆ ಕೊಡೋದು ಬೇಡ. ನಡಿ, ನಾವೇ ಹೋಗಿ ಬರೋಣ. ಹೋಗಿ ನೀನು, ಪಾಪ ಆಮೇಲೆ ಅವಳಿಗೆ ಗೊತ್ತಾದ್ರೆ ಬೇಜಾರು ಮಾಡ್ಕೊಳಲ್ವಾ, ನನ್ನೇ ಒಂದು ಮಾತು ಕರೆದಿಲ್ಲ ಅಂತ. ಸುಮ್ಮನೆ ಕರಿತೀನಿ, ಆದರೆ ಬರ್ತಾಳೆ, ಇಲ್ಲಾಂದ್ರೆ ಇಲ್ಲ. ನನ್ಗೆ ಯಾಕೋ ಬೇಡ ಅನಿಸ್ತಿದೆ ಕಣೆ. ಏನು ಬೇಡ, ಸುಮ್ಮನೆ ಇರು ನೀನು. ಮಾತು ಕರಿತೀನಿ, ಬಂದರೆ ಬರಲಿ, ಇಲ್ಲಾಂದ್ರೆ ಇಲ್ಲ. ನಾವು 3 ಜನ ಹೋಗೋಣ. ಸರಿ, ಕರಿ ನೋಡೋಣ. ಓ, ಭೂಮಿ ಕಾಲ್ ಮಾಡ್ತಿದ್ದಾಳೆ. ಹಲೋ. ಹಾಂ ರಾಣಿ, ಏನು ಮಾಡ್ತಿದ್ಯಾ? ಏನಿಲ್ಲ ಭೂಮಿ, ಫ್ರೀ ಇದೆಯಾ ಹಾಗಂದ್ರೆ? ಹಾಂ, ಫ್ರೀ ಇದ್ದೀನಿ. ಹೌದಾ? ಮತ್ತೆ ನಾನು ನನ್ನ ಫ್ರೆಂಡ್ಸು ಮೂವಿಗೆ ಹೋಗ್ತಿದ್ದೀವಿ. ನೀನು ಬರ್ತೀಯಾ ಅಂತ ಕೇಳೋಕೆ ಕಾಲ್ ಮಾಡಿದೆ. ಬರ್ತೀಯಾ? ಹೌದಾ, ಖಂಡಿತ ಬರ್ತೀನಿ. ನಾನು ಮೂವಿಗೆ ಹೋಗ್ಬೇಕು, ಅದು ನಿಮ್ಮ ಜೊತೆ ಹೋಗೋದಂದ್ರೆ ಇನ್ನೂ ಇಷ್ಟನೇ. ಸರಿ ಸರಿ, ಹಾಗಾದ್ರೆ ಬರ್ತೀಯಾ? ಖಂಡಿತ ಬರ್ತೀನಿ. ಅದು ನಿನ್ನ ಹಸ್ಬೆಂಡ್ ಏನಾದರೂ ಅಂತಾರೇನೋ ಅಂತ. ಅಯ್ಯೋ ಇಲ್ಲ ಇಲ್ಲ, ಅವ್ರೇನು ಅನ್ನಲ್ಲ. ಪಾಪ ನಾನು ಏನು ಹೇಳಿದ್ರು ಇಲ್ಲ ಅನ್ನಲ್ಲ. ಎಲ್ಲೋಗ್ತೀನಿ ಬರ್ತೀನಿ ಅಂದ್ರೆ ಏನು ಅನ್ನಲ್ಲ, ನೀನು ಇಷ್ಟ ಬಂದಂಗೆ ಇರು ಅಂತಾರೆ. ಖಂಡಿತ ಬಂದೇ ಬರ್ತೀನಿ ನಾನು. ಹೌದಾ, ಹಾಗಾದ್ರೆ ಸರಿ. ಎಲ್ಲಿಗೆ ಬರ್ತೀಯಾ? ಕ್ಯಾಬ್ ಮಾಡ್ಕೊಂಡ್ಬರ್ತೀಯಾ? ಹೌದು. ನಿಮ್ಮ ಮನೆಯಲ್ಲಿ ಲೊಕೇಶನ್ ಕಳಿಸು, ನಾವೇ ಬಂದು ನಿನ್ನ ಪಿಕ್ ಮಾಡ್ಕೊಂಡು ಹೋಗ್ತೀವಿ. ಅಯ್ಯೋ ನಿಮ್ಗೆ ಯಾಕೆ ತೊಂದರೆ? ಇದರ ತೊಂದರೆ ಏನು ಬಂತು? ಲೈವ್ ಲೊಕೇಶನ್ ಕಳಿಸು ನೀನು, ನಾವು ಬರ್ತೀವಿ. ರೆಡಿಯಾಗಿರು ಆಯ್ತಾ? ಹಾಂ ಸರಿ ಸರಿ, ಓಕೆ ಬಾಯ್. ಲೊಕೇಶನ್ ಕಳಿಸು, ಬರ್ತೀವಿ. ಓಕೆ 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 ಬಾಯ್. ನೀನು ಬರ್ತೀನಿ ಅನ್ಲಾ? ಹೌದು, ಅವ್ಳು ಬರ್ತೀನಿ ಅಂದು, ನೀನು ಸುಮ್ಮನೆ ಇರು. ಸರಿ ಬಿಡು, ಆಯಿತು. ಅವ್ರ ಮನೆಗೆ ಹೋಗ್ಬೇಕಾ ಇವಾಗ? ಹೌದು, ನೀನು ಯಾಕೆ ಎಲ್ಲದಕ್ಕೂ ಹಿಂಗೆ ಮಾಡ್ತೀಯಾ? ಬಾ, ಹೋಗಿ ಅವಳನ್ನು ಕರ್ಕೊಂಡು ಹೋಗೋಣ. ನಡಿ, ಬೇಗ ರೆಡಿ ಆಗೋಣ. ಸರಿ ಆಯಿತು. ಯಾರು, ದಿಲೀಪ್ ಬರ್ತಾನಾ? ಹೌದು, ದಿಲೀಪ್ ಕೂಡ ಬರ್ತಾನೆ. ಯಾರು ನೀವು, ಫ್ರೆಂಡಾ ಬಾಯ್ ಫ್ರೆಂಡಾ? ಬರೀ ಫ್ರೆಂಡ್ ಅಷ್ಟೇ. ಬಾಯ್ ಫ್ರೆಂಡ್ ಅಜಯ್ ತಾನೆ. ದಿಲೀಪ್ ಇವನು ಬರೀ ಫ್ರೆಂಡ್ ಅಷ್ಟೇ. ಇವನ ಜೊತೆ ಮೂವಿಗೆ ಹೋಗ್ತಿರೋದು ಅಜಯ್ ಗೊತ್ತಾ? ಇಲ್ಲ, ಗೊತ್ತಿಲ್ಲ, ಗೊತ್ತಾಗೋದಿಲ್ಲ, ಹೇಳೋದಿಲ್ಲ ನಾನು. ಸುಮ್ಮನೆ ಬಾ. ವಾವ್, ನನಗೂ ಖುಷಿ ಮೂವಿಗೆಲ್ಲ ಹೋಗೋಕ್ಕೆ ಫ್ರೆಂಡ್ಸ್ ಜೊತೆ. ಹೆಂಗೋ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಹೋಗಿ ಬರೋಣ. ನಾನಂತೂ ಫ್ರೀ ಬರ್ತಾರೆ ಆರಾಡ್ಕೊಂಡಿದ್ದೀನಿ. ರಾಣಿ, ತಿಂಡಿ ಹಾಕೊಡು, ಆಫೀಸಿಗೆ ಹೊರಡ್ಬೇಕು. ತಿಂಡಿನಾ? ಶಿಲ್ಪ ಮಾಡಿದಾಳ, ಹಾಕ್ಸ್ಕೊಂಡು ತಿನ್ಕೊಂಡು ಹೋಗು. ಗಂಡಂಗೆ ತಿಂಡಿ ಹಾಕೊಡೋಕ್ಕೂ ಕಷ್ಟನಾ ನಿನಗೆ? ಸಾರಿ ಬೇಬಿ, ಏನು ಗೊತ್ತಾ, ನಾನು ಮೂವಿಗೆ ಹೊರಟಿದ್ದೀನಿ ನನ್ನ ಫ್ರೆಂಡ್ಸ್ ಜೊತೆ. ಯಾಕೆ ಬೇಡ? ಯಾಕೆ ಬೇಡ? ನಂಗೆ ಅವತ್ತೇ ಹೇಳಿವ ನಾನು ಇಷ್ಟದಂಗೆ ಬಿಟ್ಬಿಡು ಅಂತ. ಸರಿ ಸರಿ, ನೀನು ಶಿಲ್ಪನ ಹತ್ರ ತಿಂಡಿ ಹಾಕ್ಸ್ಕೊಂಡು ತಿನ್ಕೊಂಡು ಹೋಗು. ಬೇಡ ಬಿಡು, ಅದನ್ನ ಯಾಕೆ ಮನೇಲಿ ತಿನ್ಲಿ, ಹೊರಗಡೆ ತಿನ್ಕೋತೀನಿ. ನಾನು ಏನು ಮಾಡಬೇಕು ಅದನ್ನೇ ಮಾಡ್ತೀನಿ. ಗಂಡನ ತಿಂಡಿ ಹಾಕೊಡೋಕ್ಕೂ ಕಷ್ಟ ಅವಳಿಗೆ, ಇನ್ಯಾಕೆ ಹೆಂಡ್ತಿ ಅಂತ. ಮಾಡ್ತೀನಿ. ಇಷ್ಟು ದಿನ ಮರಿತೀಯೋ ಮರಿ, ಏನು ಮಾಡಬೇಕು ಅದೇ ಮಾಡಬೇಕು. ಏನು ಇಷ್ಟು ಸೈಲೆಂಟಾಗಿ ಹೋಗ್ತಿದ್ದಾನಲ್ಲ? ಏನು ಜಗಳ ಮಾಡಿದೆ? ಎಷ್ಟು ದಿನ ಅಂತ ಜಗಳ ಮಾಡ್ತಾನೆ? ಹೋಗ್ಲಿ ಬಿಡು, ರೆಡಿ ಆಗೋಣ. ಇವನ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿ. ಇದೇ ಮನೆನಾ? ಹಾಂ, ಇದೇ ಮನೆ. ಚೆನ್ನಾಗಿದೆ ಅಲ್ವಾ? ಒಳ್ಳೆ ಮನೇಲೇ ಇದ್ದಾಳೆ ರಾಣಿ. ಹಾಂ ಸರಿ, ಬಾ ಒಳಗಡೆ ಹೋಗೋಣ. ನೀವು ಹೋಗಿರಿ, ನಾನು ಇಲ್ಲೇ ಕಾರಲ್ಲಿ ಇರ್ತೀನಿ, ಹೋಗಿ ಕರ್ಕೊಂಬಾ. ಯಾಕೋ? ಬಾ, ಏನಾಗಲ್ಲ. ಸರಿ. ಹೋ, ಬಂದ್ರಾ? ಬನ್ನಿ ಬನ್ನಿ, ಒಳಗಡೆ ತಿಂಡಿ ತಿನ್ಕೊಂಡು ಹೋಗೋಣ ಬನ್ನಿ. ಅಯ್ಯೋ ಇಲ್ಲ, ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ ರಾಣಿ. ನೀನು ರೆಡಿ ಆಗಿದ್ರೆ ಬಾ, ಹೊರಟೋಗೋಣ. ಅಯ್ಯೋ, ಇಲ್ಲಿವರೆಗೂ ಬಂದೆ, ಒಳಗೆ ಬರಲ್ವಾ? ತಿಂಡಿ ತಿನ್ಕೊಂಡು ಹೋಗೋಣ ಬನ್ನಿ. ಪರವಾಗಿಲ್ಲ. ನಿಮ್ಮ ಹಸ್ಬೆಂಡ್ ಎಲ್ಲೋದ್ರು? ಅವರು ಆಫೀಸ್ಗೆ ಹೋದ್ರು. ಹೌದಾ, ಬಾ ಮತ್ತೆ ಹೊರಡೋಣ. ಏನು ನೀವು ಒಳಗಡೆ ಬನ್ನಿ, ಪರವಾಗಿಲ್ಲ, ಆ ಕಡೆಯಿಂದ ಬರುವಾಗ ಬರ್ತೀವಿ. ಮೂವಿಗೆ ಲೇಟ್ ಆಗ್ಬಿಟ್ಟಿದೆ, ಹೋಗೋಣ ಬಾ ರಾಣಿ. ಒಳಗೆ ಬರ್ದೆ ನೀವು? ಅಯ್ಯೋ, ಆ ಕಡೆಯಿಂದ ಬರುವಾಗ ಬರ್ತೀವಲ್ಲ, ಬಾ. ಇವ್ರು ಯಾರಂತ ಗೊತ್ತಾಗ್ಲಿಲ್ಲ. ಹಾಂ, ಇವ್ರು ನನ್ನ ಫ್ರೆಂಡು ದಿಲೀಪ್ ಅಂತ. ಹೌದಾ, ಹಾಯ್. ಹಾಯ್ ರಾಣಿ. ಇವರು ಬರ್ತಿದ್ದಾರಾ ಮೂವಿಗೆ? ಹೌದು. ನಿಮಗೆ ಮದುವೆ ಆಗಿದೆಯಾ? ಹಾಂ ಹೌದು. ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದೀರಾ, ಹೊರಗಡೆ ನಿಂತ್ಕೊಂಡ್ರೆ ಹೆಂಗೆ? ಬನ್ನಿ ಒಳಗಡೆ. ಇರಲಿ ಬಿಡು, ಪರವಾಗಿಲ್ಲ. ನಿಮ್ಮ ಮನೆ ಹೊರಗಡೆಯಿಂದ ತುಂಬ ಚೆನ್ನಾಗಿದೆ. ಆ ಕಡೆಯಿಂದ ಬರುವಾಗ ಖಂಡಿತ ಬರ್ತೀವಿ. ಇಲ್ಲಿಗೆ ಬಂದ್ಬಿಟ್ಟೆ ಹೋಗ್ತೀವಿ. ಏನು ಬೇಜಾರು ಮಾಡ್ಕೋಬೇಡ, ಬಾ. ಇನ್ಮೇಲೆ ನಾವೆಲ್ಲ ಫ್ರೆಂಡ್ಸ್ ಅಲ್ವಾ, ಅವಾಗ ಬರ್ತಾನೆ ಇರ್ತೀವಿ. ನಿಮ್ಮ ಹಸ್ಬೆಂಡ್ ಕೆಲಸಕ್ಕೆ ಕೊಟ್ಟೋದ್ರಾ? ಅವ್ರನ್ನೂ ಕರಿಬೇಕಿತ್ತು ಮೂವಿಗೆ. ಅಯ್ಯೋ ಇಲ್ಲ, ಅವ್ರು ಬರಲ್ಲ, ಕೆಲಸ ಅಂತ ಹೋಗಿದ್ದಾರೆ. ಹೌದಾ, ಬಂದಿದ್ರೆ ಚೆನ್ನಾಗಿರ್ತಿತ್ತು. ಪರವಾಗಿಲ್ಲ ಬಿಡಿ, ಇನ್ನೊಂದ್ಸಲ ಬರ್ತೀವಿ. ಇವಾಗ ನಾವು ಹೋಗಿ ಬರೋಣ. ನಾವು 4 ಜನ ಹೋಗ್ತಿರೋದು. ಹಾಂ, ನಾವು 4 ಜನ. ನಾನು ಫಸ್ಟ್ ಟೈಮ್ ಫ್ರೆಂಡ್ಸ್ ಜೊತೆ ಮೂವಿಗೆ ಹೋಗ್ತಿದ್ದೀನಿ, ತುಂಬ ಖುಷಿ ಇದೆ. ಆದರೆ ನೀವು ಬಂದೊಂದು ಕಾಫಿನೂ ಕುಡಿತಿಲ್ವಲ್ಲ? ಅಯ್ಯೋ ರಾಣಿ, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ? ನಾವೇನು ಬೇರೆಯವರಾ? ಬರ್ತೀವಿ ಬಿಡಿ, ಇನ್ನೊಂದ್ಸಲ ಊಟ ಮಾಡ್ಕೊಂಡು ಹೋಗೋಕ್ಕೆ ಬರ್ತೀವಿ. ಅವಾಗ ಮೂವಿಗೆ ಟೈಮ್ ಆಗಿಬಿಡುತ್ತೆ ಅಂತ ಅಷ್ಟೇ.
ಏನು ಟೆನ್ಷನ್ ಮಾಡ್ಕೊಬೇಡ, ನಾವೇನು ಅನ್ಕೊಳ್ಳಲ್ಲ. ರೆಡಿಯಾಗಿದ್ರೆ ಹೊರಡೋಣ ಬೇಗ. ಹೌದೌದು, ಇನ್ಮೇಲೆ ಗೊತ್ತಾಯ್ತಲ್ಲ, ಬರ್ತಾನೆ ಇರ್ತೀವಿ. ಏನು ತಲೆ ಕೆಡ್ಸ್ಕೊಬೇಡ ಬಾ. ಹೌದಾ, ಸರಿ ಆಯ್ತು. ಸರಿ ಬನ್ನಿ ಮತ್ತೆ ಹೊರಡೋಣ. ದಿಲೀಪ್ ನಡಿ, ಕಾರ್ ತೆಗಿ. ಓಕೆ ಬೇಬಿ ಬಾ. ಬೇಬಿನ ರಾಣಿ ಬಾ. ಈ ಭೂಮಿ ನಿಂತ್ಕೋ. ಏನಿದೆ ಆ ದಿಲೀಪ್ ಯಾಕೆ ನಿನ್ನ ಬೇಬಿ ಅಂತಿದ್ದಾನೆ? ಬೇಬಿನ ಯಾವನಲ್ಲಿ ಬೇಬಿ ಅಂದ? ಏಯ್ ಸುಳ್ಳು ಹೇಳ್ಬೇಡ, ಬೇಬಿ ಅಂದಿದ್ದು ನಾನೇ ಕೇಳಿಸ್ಕೊಂಡಿದ್ದೀನಿ. ಏಯ್ ಏನ್ ನಡೆಸ್ತಿದ್ಯಾ? ನನಗೆ ಗೊತ್ತಿಲ್ಲ ಏನೇನೋ ಮಾಡ್ತಿದ್ಯಾ? ಅಯ್ಯೋ ಬಂಗಾರಿ, ನಿನಗೆ ಗೊತ್ತಿಲ್ಲದೆ ನಾನು ಏನೂ ಮಾಡಲ್ಲ. ಗೊತ್ತಾಗೋಗೆಲ್ಲ ಗೊತ್ತಾಗುತ್ತೆ ಬಿಡು. ಅಲ್ಲ ಕಣೆ, ಫ್ರೆಂಡು ಅಂತೀಯಾ, ಬೇಬಿ ಗಿಬಿ ಅಂತೆಲ್ಲ ಅಂತಿದ್ದಾನೆ. ಏನಿದು? ಅಯ್ಯೋ ಏನಿಲ್ಲ ಕಣೆ. ಏಯ್ ಪಾಪ ಅಜಯ್, ಇಷ್ಟು ಒಳ್ಳೆ ಹುಡುಗ, ಅವನ್ನ ಲವ್ ಮಾಡ್ತಿದ್ಯಾ ತಾನೆ? ಮತ್ತೆ ಇವನ್ ಜೊತೆ ಏನಕ್ಕೆ ಫ್ರೆಂಡ್ಶಿಪ್ ನಿನ್ಗೆ? ಹೇಳ್ತಿದ್ದೀನಲ್ಲ ಬರೀ ಫ್ರೆಂಡ್ ಅಂತ. ಅವನು ನಿನ್ನ ಫ್ರೆಂಡು ಅಂತಾನೆ ಅನ್ಕೊಂಡಿದ್ದಾನೆ. ಅವನು ಏನೇನೋ ಅನ್ಕೊಂಡು ನೀನ್ ಬರೀ ಹಿಂಗ ಅನ್ಕೊಂಡಿದ್ಯಾ? ಬೇಬಿ ಗಿಬಿ ಅಂತೆಲ್ಲ ಕರಿತಿದ್ದಾನೆ. ಇದು ಯಾಕೋ ಒಳ್ಳೆ ಲಕ್ಷಣ ಅಲ್ಲ ಕಣೆ. ನನ್ನ ಮಾತು ಕೇಳು. ಅಯ್ಯೋ ಯಾಕೆ ಬರೀ ಇದನ್ನೇ ಮಾತಾಡ್ತೀಯಾ? ಏನು ಆಗಲ್ಲ ಅಂತ ನಾನು ಹೇಳ್ತಿದ್ದೀನಿ ತಾನೆ. ನೀನ್ ಯಾಕೆ ನನಗೆ ಇಲ್ದಿರೋ ಟೆನ್ಷನ್ ನಿನ್ಗೆ ಯಾಕೆ? ಫ್ರೆಂಡ್ ಅಲ್ವಾ, ಎಲ್ಲ ಹಾಳಾಗ್ಬಿಡ್ತೀವಿ ಅಂತ ಭಯ. ಅಯ್ಯೋ ಹಾಳಾಗಿದ್ದೀನಿ, ಇನ್ನೇನಿದೆ ಹಾಳಾಗಕ್ಕೆ? ಹಂಗಂದ್ರೇನೆ ಏನೂ ಇಲ್ಲ, ಬಾ ಸುಮ್ಮನೆ ನೀನು. ಇಲ್ಲ ಇಲ್ಲ, ನಾನು ಬರಲ್ಲ, ಹೋಗು. ನಾವು 3 ಜನನೇ ಹೋಗ್ಬೋದಿತ್ತಪ್ಪ. ಅವ್ನು ಏನಕ್ಕೆ ಕರೆದೆ? ನಾ ಅಜಯ್ಗೆ ಹೇಳ್ತೀನಿ. ಅವ್ನಿಗೆ ಯಾಕೆ ಹೇಳ್ತೀಯಾ? ತಿನ್ನೇನು? ಅಯ್ಯೋ ಏನಾಗಲ್ಲ, ನೀನು ಹೇಳ್ಬೇಡ ಅವ್ನಿಗೆ. ಯಾಕೆ ಹೇಳ್ಬಾರ್ದು? ಹೇಳ್ತೀನಿ ನಾನು. ನಿಂದು ಯಾಕೋ ಅತಿ ಆಯಿತು. ಸರಿ ಸರಿ ನಮ್ಮ ಆಯಿತು, ಇನ್ನೊಂದ್ಸಲ ಅವ್ನು ಎಲ್ಗೂ ಕರ್ಕೊಂಬರಲ್ಲ. ಅಜಯ್ಗೆ ಏನು ಹೇಳ್ಬೇಡ ಆಯ್ತಾ? ಸರಿ ಆಯಿತು, ನಾನು ಇನ್ನೂ ಏನು ಹೇಳಲ್ಲ. ಇನ್ನೊಂದು ಸತಿ ನಿನ್ನ ಫ್ರೆಂಡು ಗಿಂಡು ಅಂತ ಇದು ಮಾಡಿದ್ರೆ ನಾನು ಹೇಳ್ತೀನಿ. ಆಯಿತು ಬಿಡಮ್ಮ, ಇದೊಂದ್ಸಲ ಬಾ ಆಯಿತು. ಬೇಬಿ ಗಿಬಿ ಅಂತೆಲ್ಲ ಕರ್ಕೊಂಡು ಇನ್ನೇನು ಆಯಿತು. ಬಾಯ್ ಮಾರೈತಿ. ನಮ್ಮ ಅಪ್ಪ ಅಮ್ಮನೂ ಕೇಳಲ್ಲ ನಿಂತಾರ. ಪಾಪ ಅವ್ರಿಗೇನು ಗೊತ್ತು ಏನು ಮಾಡೋ ಕೆಲಸಗಳೆಲ್ಲ. ನಿನಗೂ ಬಾಯ್ ಫ್ರೆಂಡ್ ಇರಬೇಕಿತ್ತು. ಬೇಡಮ್ಮ ಬೇಡಮ್ಮ, ನನಗೆ ಬಾಯ್ ಫ್ರೆಂಡ್ ಬೇಡ, ಏನು ಬೇಡ. ನೀನು ಆ ರಾಣಿ ಹಾಳು ಮಾಡಿದ್ರೆ ಅಷ್ಟೇ ಸಾಕು. ಅಯ್ಯೋ ನಾನೇ ಕಾಲ್ ಮಾಡಲಿ ಬಾರೆ, ಮೂವಿಗೆ ಟೈಮ್ ಆಯಿತು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ನಾನು 4 ಜನನು ಮೂವಿಗೆ ಹೋಗ್ತಿದ್ದೀವಿ. ಆ ಹುಡುಗನ್ ಬೇರೆ ಕರ್ಕೊ ಬರ್ತಿದ್ದಾಳೆ. ಏನೇನು ಮಾಡ್ತಿದ್ದಾಳೋ ಇನ್ನೊಂದ್ಸಲ ಹಿಂಗೆಲ್ಲ ಮಾಡಿ. ಅವ್ನ ಲವರ್ ಇದ್ದಾನೆ ಅಜಯ್ ಅಂತ, ಅವನಿಗೆ ಹೇಳ್ತೀನಿ. ಇವಳು ಯಾಕೋ ಒಳ್ಳೆ ದಾರಿಲಿ ಹೋಗ್ತಿಲ್ಲ ಅನ್ಸುತ್ತೆ. ಈ ರಾಣಿನೂ ಎಲ್ಲ ಹಾಳು ಮಾಡ್ಬಿಡ್ತಾಳೆ ಅಂತ ಭಯ. ಸರಿ ಮೂವಿಗೆ ಹೋಗಿ ಬರ್ತೀವಿ, ಬಾಯ್.